ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ಬುಧವಾರ, ಮಣೆತ್ತಿನ ಅಮಾವಾಸ್ಯೆ. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಮಣೆತ್ತಿನ ಅಮಾವಾಸ್ಯೆಗೆ? ನಮ್ಮ ಕಡೆ ಮಣೆತ್ತಿನ ಅಮಾವಾಸ್ಯೆ ಅಂದರೆ ಮಣ್ಣಲ್ಲಿ ಎತ್ತು ಮಾಡಿ ಅವಕ್ಕೆ ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾರೆ. ನಾನು ಇವತ್ತು ಮಾಡಿದ್ದೀನಿ ಪೂಜೆ. ಇವತ್ತು ಅಮಾವಾಸ್ಯೆ. ನಮ್ಮ ಕಡೆ ಎಲ್ಲ ಮಣೆತ್ತಿನ ಅಮಾವಾಸ್ಯೆ ಅಂತಾರೆ, ಕೆಲವರು ಆಷಾಢ ಅಮಾವಾಸ್ಯೆ ಅಂತಾರೆ. ಒಂದೊಂದು ಊರ ಕಡೆ ಒಂದೊಂದು ಥರ ಹೇಳ್ತಾರೆ. ಹಾಗೆ ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ ಇವತ್ತು ಬ್ರೇಕ್ಫಾಸ್ಟು ಟೊಮೊಟೊ ಬಾತ್ ಮಾಡಿದ್ದೆ, ಹಾಗೆ ಶಾವಿಗೆ ಪಾಯಸ ಮಾಡಿದ್ದೆ. ಎಲ್ಲ ಕಳಿಸ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಕೂತಿದ್ದೆ. ಹಾಗೆ ವಿಡಿಯೋ ಮಾಡೋಣ ಅಂತ. ಅಮಾವಾಸ್ಯೆ ಎಲ್ಲ ಬೆಳಗ್ಗೆ ಎಲ್ಲ ಕೆಲಸ ಮುಗಿದಿತ್ತು, ಆದರೂ ಅಮಾವಾಸ್ಯೆ ಆಯ್ತಲ್ಲ ಇವತ್ತು ಅಂತಂದು ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಬನ ವಿಡಿಯೋ ಮಾಡ್ಕೊಂಡು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೆ. ನಮ್ಮ ಕಡೆ ಈ ಥರ ಮಣ್ಣು ಎತ್ತಿನ ಅಮಾವಾಸ್ಯೆ ಅಂದರೆ ಮಣ್ಣು ಹೊಲದಾಗಿನ ಮಣ್ಣು ತಂದು ಮನೆಯಲ್ಲೇ ಎತ್ತು ಥರ ಎತ್ತು ಮಾಡ್ತಾರೆ. ಎತ್ತು ಇವಾಗ ಇತ್ತೀಚೆಗೆ ಕಮ್ಮಿ ಆಗುತ್ತೆ ಮನೆಯಲ್ಲೂ ಮಾಡೋದು. ಇವಾಗ ಕುಂಬಾರ ಮನೇಲಿ ಮಾಡಿಕ್ಕಿರ್ತಾರಲ್ಲ, ಅದು ಮಾರಕ್ಕೆ ತೊಗೊಂಡ್ಬರ್ತಾರೆ, ದುಡ್ಡು ಕೊಟ್ಟು ತೊಗೋತಾರೆ. ಇಲ್ಲಾಂದರೆ ಕೆಲವರು ಜೋಳ ಅದನ್ನು ಕೇಳ್ತಾರೆ. ಇವಾಗ ಜೋಳನೂ ಕಮ್ಮಿ ಕೇಳೋದು, ದುಡ್ಡಕ್ಕೆ ತೊಗೋತಾರೆ. ಅದಕ್ಕೆ ಇವಾಗ ಮನೇಲಿ ಮಾಡೋದು ಕಮ್ಮಿ, ಇತ್ತೀಚೆಗೆ ಕಮ್ಮಿ ಆಗುತ್ತೆ. ಹಳ್ಳಿ ಕಡೆಯೆಲ್ಲ ಇವಾಗ ಕೆಲವೊಂದು ಮನೆ ಕಡೆ ಎಲ್ಲ ಮಾಡ್ತಾಯಿದ್ದಾರೆ. ಮಾಡಲಿಲ್ಲ ಮಾಡ್ತಾನೂ ಇಲ್ಲ ಅಂತಂದರೆ ಈ ತುಳಸಿ ಗಿಡದಲ್ಲಿರೋದು ಮಣ್ಣು ಇರುತ್ತಲ್ಲ, ಅದೇ ಒಂಥರ ಗಣೇಶ ಥರ ಹೀಗೆ ಉಂಡೆ ಮಾಡಿರ್ತಾರಲ್ಲ, ಗಣೇಶದ ಮೂರ್ತಿ ಥರ ಆ ಥರ ಮಾಡಿರ್ತಾಯಿದ್ದಾರೆ. ನಾನು ಬಂದಾಗೆ ನಾನು ಸ್ವಲ್ಪ ಮಾಡಿದ್ದೀನಿ, ಆದರೆ ಕಿವಿನೇ ಮಾಡಿಲ್ಲ. ಆಮೇಲೆ ನೋಡಿಕೊಂಡೆ ನಾನು, ಅಯ್ಯೋ ಕಿವಿನೇ ಮಾಡಿಲ್ಲಲ್ಲ ಅಂತ. ಅದಕ್ಕೆ ಹಾಗೆ ಮಾಡಿ ಪೂಜೆ ಎಲ್ಲ ಮಾಡಿದ್ದೀನಲ್ಲ ಅಂತಂದು ಸುಮ್ಮನೆ ಸೈಡಿಗೆ ಮಾಡಿದ್ದೀನಿ. ನೋಡಿ, ಇವತ್ತಿನ ಮಣೆತ್ತಿನ ಅಮಾವಾಸ್ಯೆನ ಎಲ್ಲರೂ ಆಚರಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲ ಪೂಜೆ ಎಲ್ಲ ಮುಗಿದಿದ್ದೆ. ಯೂನಿಫಾರ್ಮ್ ಬಟ್ಟೆ ಐತೆ, ಬಟ್ಟೆ ತೊಳ್ಕೊಬೇಕು. ಎಲ್ಲ ಬೆಳಗ್ಗೆ ಎಷ್ಟು ಗಡಿಬಿಡಿ ಎಷ್ಟು ಬೇಗ ಎದ್ದರೂ ಟೈಮ್ ಸಾಕಾಗಲ್ಲ ಅನಿಸುತ್ತೆ. ಹಾಗೆ ಟೈಮ್ ಆದರೆ ಇವ್ರಿಗೆ ಸ್ವಲ್ಪ ಲೇಟು ಅಂದರೆ ಒಂದು 9 ಗಂಟೆಗೆ ವ್ಯಾನ್ ಬರುತ್ತೆ, 9 ಗಂಟೆವರೆಗೂ ಟೈಮ್ ಇರುತ್ತೆ. ಬೇಗ ಕೆಲವೊಂದು ಸ್ಕೂಲ್ 8:15, 8:15, 8 ಗಂಟೆಗೆ, 7:30 ಎಲ್ಲ ಬರ್ತವೆ. ನಮ್ಮ ಹುಡುಗರು ಟೈಮಿಂಗ್ 9 ಗಂಟೆ ಐತೆ. ಅದಕ್ಕೆ ಪರವಾಗಿಲ್ಲ, ಆದರೆ ಇನ್ನೂ ಬೇಗ ಎದ್ದು ಇನ್ನೂ ಬೇಗ ಎಲ್ಲ ಕೆಲಸ ಮುಗಿಸ್ಬೇಕಾಗುತ್ತೆ. ಹಾಗೆ ಇವತ್ತಿಂದು ಸಣ್ಣ ಕ್ಲಿಪ್ಪಿಂಗು ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ ಹೇಗೆ ನಾವು ಮನೆಯಲ್ಲೇ ಮಣೆತ್ತಿನ ಅಮಾವಾಸ್ಯೆ ಯಾವ ಥರ ಆಚರಿಸ್ತೀವಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್, ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್. ಇನ್ನೊಂದು ವಿಡಿಯೋದ್ರಲ್ಲಿ ಸಿಗ್ತೀನಿ. ಬಾಯ್.